ನೀರ ಉಗಿಸಿ 10 ವರ್ಷದಾಗ ನೀವೆಲ್ಲ ಆರ್ಥಿಕವಾಗಿ ಪ್ರಬಲ ಆಗಬಹುದಾಗಿತ್ತು. ಅದನ್ನೆಲ್ಲ ಮೋಸ ಮಾಡಿ ಅಲ್ಲಿರ್ತಕ್ಕಂಥ ರಾಜಕಾರಣ ವ್ಯವಸ್ಥೆ ಮತ್ತು ಈ ಕಾರ್ಯಾಂಗ ಈ ನೀರಾವರಿ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ವಿಳಂಬದಿಂದ ಇವತ್ತು ನಾವಿಲ್ಲಿ ಬೀದಿಗೆ ಬಂದು ಆಲ್ಮಟ್ಟಿಂದ್ರ ಮುದ್ದೆ ಬಿಹಾರದಿಂದ ಆಲ್ಮಟ್ಟಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಇವರೆಲ್ಲ ತಲೆ ಹಿಡ್ಕರು ಮಾಡಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿಗೆ ಬಂದಿರತಕ್ಕಂಥದ್ದು. ಇವ್ರೇನಾರು 10-12 ವರ್ಷದಾಗ ವರ್ಕ್ ಕಂಪ್ಲೀಟ್ ಆಗಿ ನೀರು ಉಗಿಬೇಕಾಗಿತ್ತು. ಇವರು ಇಲ್ಲಿವರೆಗೆ ಚಿಂತೆ ಮಾಡಲಿಲ್ಲ. ಯಾವಾಗ ಈಗ ಶಾಂತಗೌಡ್ರ ಹೋರಾಟ ಮಾಡೋನು ನಮ್ಮನ್ನೆಲ್ಲ ಕರೆಸಿ ಒಂದು ಪ್ರೆಸ್ ಮೀಟ್ ಮಾಡಿರು. ಅವಾಗ ಈ ವಿಚಾರಕ್ಕೆ ಕುರಿತು ಗಂಭೀರವಾಗಿ ಆ ಪೈಪ್ ಏನಾಗೈತೆ ನೋಡು, ಅವಾರ್ಡ್ ಆಗೈತೆ ನೋಡು, ಅದಾಗೈತೆ ನೋಡು ಅನ್ನುವಂಥದ್ದಂದ್ರೆ ವಿಚಾರ ಮಾಡ್ರಿ ನೀವು. ಇವರ ಈ ಕಾರ್ಯಾಂಗ ವ್ಯವಸ್ಥೆ ಮತ್ತು ಈ ರಾಜಕಾರಣ ವ್ಯವಸ್ಥೆ ನಮ್ಮ ಗೋರಿ ಮೇಲೆ ಯಾವ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೋ, ಯಾವ ರೀತಿ ರಾಜಕಾರಣ ಮಾಡ್ತಾರೆ ಅಭ್ಯಾಸ ಮಾಡ್ರಿ ನೀವು. 10 ವರ್ಷದ ಹಣ ಬಿಡುಗಡೆ ಆಗೈತಿ, ವರ್ಕ್ ಕಂಪ್ಲೀಟ್ ಆಗಬೇಕು. ಏನಂದ್ರೆ ಏನಿದ್ರದ ಇವ್ರ ಕೆಲಸ ಏನ? ತಿಂಗಳ ಇವರಿಗೆ ಲಕ್ಷಾಂತರ ರೂಪಾಯಿ ಪಗಾರ ಕೊಟ್ಟು ಆಫೀಸರ್ನ ಏನು ಕೆಲಸ ಮಾಡೋಕ್ಕಾಗಿಟ್ಟತಿ? ಅಧಿಕಾರಿ ವರ್ಗ ಏನು ಮಾಡೋಕ್ಕಿಟ್ಟದು? ಅವ್ರನ್ನೇ ದನ ಕಾಯಕ್ಕಿಟ್ಟಿಲ್ಲ. ದನ ನಾವು ಕಾಯತ್ತು, ಹಾಲು ನಾವು ಹಾಕತ್ತು, ಅವರಿಗೆ ದನ ನಾವು ಕಾಯತ್ತು, ದನದ ಹೆಂಡಕಾಸು ನಾವು ಮಾಡತ್ತು, ಆ ಗೊಬ್ಬರ ಹೋದ ಹೊಲಕ್ಕೆ ಹಾಕಿ ಇವ್ರಿಗೆ ಬೀಜ ಹಾಕಿ ಅದನ್ನು ಶ್ರಮ ರಕ್ತ ಬೆವರ ಸುರಿಸಿ ಊಟ ನಾವು ಹಾಕತ್ತು, ಪಗಾರ ನಾವು ಕೊಡತ್ತು. ಸರಿಯಾಗಿ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಇವತ್ತು ಬೀದಿ ಒಳಗೆ ಕುಣಿಸ್ತಕ್ಕಂಥ ಕೆಲಸ ಮಾಡ್ಯಾರು. ಅದಕ್ಕಾಗಿ ಅವ್ರ ಹಣಿಬಾರಗಳನ್ನ ನಾವು ಬರೆಯೋಕ್ಕಾಗಿ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿಯವರು, ಶಾಂತಗೌಡರು, ನಮ್ಮೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರೆಲ್ಲ ಇವತ್ತು ರೆಡಿಯಾಗಿದ್ದು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮೊದಲು ಅವರು ಕೂಡ 3 ವರ್ಷ ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥವ್ರು. ನಾವು ಪ್ರತಿನಿತ್ಯ ಇಡೀ ರಾಜ್ಯವ್ಯಾಪಿ ಆ ನೀರಾವರಿ ಆಗಿಲ್ಲ, ಈ ನೀರಾವರಿ ಆಗಿಲ್ಲ, 10 ವರ್ಷ ಆಯ್ತು, ರಾಯಬಾಗದಾಗ ಆಗಿಲ್ಲ, ಹಳ್ಳ್ಯಾಳದಾಗ ಆಗಿಲ್ಲ, ಕಾರವಾರದಾಗ ಆಗಿಲ್ಲ, ಎಲ್ಲ ಜಿಲ್ಲೆ ಒಳಗೆ ಆಗಿಲ್ಲ ಅಂಥೇಳಿ ದಿನನಿತ್ಯ ನಾವು ಹೋಗ್ಕೊಂಡು ಈಗ ಹೆಂಗೆ ಹೋರಾಟ ಮಾಡತ್ತಿರಲ್ಲ ನೀವು. ರಾಯಬಾಗದಾಗ ಒಂದು 10 ವರ್ಷ ಆತಲ್ಲಿ ಒಂದು ನೀರಾವರಿ ಯೋಜನೆ ವಿಳಂಬ ಆಗಿತ್ತು. ಅಲ್ಲೂ ಬರೀ 5-10% ಕೆಲಸ ವಿಳಂಬ ಮಾಡಿರಿ. ಯಾವಾಗ ನಮ್ಮ ಗುರೂಜಿ ಅವ್ರ ನೇತೃತ್ವ ಎಲ್ಲ ರೈತ ಸಂಘದ ಮುಖಂಡರ ಒಮ್ಮೆ ಯಾವಾಗ ಸರ್ಕಲ್ ಬಂದ್ ಮಾಡಿದು, ಕಾಂಟ್ರಾಕ್ಟರ್ನ ಚೀಫ್ ಇಂಜಿನಿಯರ್ನ ಕರೆಸಿದು, ಅಲ್ಲಿ 1 ತಿಂಗಳದಾಗ ನೀರು ಉಗಿತಕ್ಕಂಥ ಕೆಲಸ. ಆಮೇಲೆ ಚಿಕ್ಕೋಡಿಯಾಗ ಮಾಡಿದು, ಹುಕ್ಕೇರಿ ಒಳಗೆ ಮಾಡಿದು, ರಾಮದುರ್ಗ, ಇಡೀ ಸುಮಾರು ನಾವು ಎಲ್ಲೆಲ್ಲಿ ಹೋರಾಟ ಮಾಡಿದಿಲ್ಲ ಇದೇ ರೀತಿ ಪರಿಸ್ಥಿತಿ. ಶಾಂತಗೌಡ್ರ 10 ವರ್ಷ ಇವ್ರಿಗೇನು ಚಟ ಆಯಿತು, ಮೋಸ ಮಾಡೋದು, ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ಏನೋ ಬಹುಶಃ ಭಾವನೆ ಅದಾವ ಇವ್ರಿಗೆ. ಇಲ್ಲಿ ನೋಡ್ರಿ ನಮ್ಮನ್ನ ಬೀದಿ ಒಳಗೆ ಕುಣಿಸ ಇನ್ನು ಬಂದ ಇಲ್ರಿ ನಾವು 1 ತಿಂಗಳು 2 ತಿಂಗಳದಾಗ ಮಾಡ್ತೀವ್ರಿ, ಕೈ ಮುಗಿತೀವ್ರಿ, ಕಾಲು ಬೀಳ್ತೀವ್ರಿ, ಈ ಪದ್ಧತಿ ಒಳಗೆ. ಅಂದ್ರೆ ವಿಚಾರ ಮಾಡ್ರಿ ನೀವು. ಇವತ್ತೇನಾರು ಶಾಂತಗೌಡ್ರು ಎಚ್ಚೆತ್ಕೊಂಡ ನಿಮ್ಮನ್ನೆಲ್ಲ ಜಾಗೃತಿ ಮಾಡಲಿಲ್ಲಪ್ಪ ಅಂದ್ರೆ ಇನ್ನೂ 4 ವರ್ಷ ಆದರೂ ನೀರಾವರಿ ಮಾಡೋ ಮಕ್ಕಳಲ್ಲ. ಶಾಂತಗೌಡ್ರು ಎಚ್ಚೆತ್ತರು, ನಮಗೆ ಹೇಳ್ರು, ನಾವಿದ್ದವ್ರು ನಮ್ಮೆಲ್ಲ ಬಳಗ ನಾವೆಲ್ಲ ಸಮೇತ ಎಚ್ಚೆತ್ತಾಗ ಇವತ್ತ ಇದು ಜಾಗೃತ ಆಗತ್ತದ. ಈ ರಾಜಕಾರಣ ವ್ಯವಸ್ಥೆ ನೋಡಿ ತಲೆ ಹಿಡ್ಕರದಾರು, ಈ ಅಧಿಕಾರಿಗಳು ಕೂಡ ಅಷ್ಟು ತಲೆ ಹಿಡ್ಕರದಾರ. ಈಗಾದರೂ ರಾಜ್ಯದ ಮುಖ್ಯಮಂತ್ರಿ ಅವರ ತಾವೆಲ್ಲ ಉಪಮುಖ್ಯಮಂತ್ರಿ ಇದ್ದಾಗ ಕೂಡ ನೀರಾವರಿ ಮಂತ್ರಿಗಳು ಇದ್ರಿ. ಈಗ ಕೂಡ ರಾಜ್ಯದಾಗ ನಾವು ಹೋರಾಟ ಮಾಡಿ ನೀರಾವರಿ ಮಾಡೋದು ಅಲ್ಲ, ನಾವೇನು ಭಿಕ್ಷಾ ಕೇಳತ್ತಿಲ್ಲ. ಈ ನಾಡಿಗೆ ಅನ್ನ ಹಾಕಕ್ಕಾಗಿ, ಊಟ ಹಾಕಕ್ಕಾಗಿ ನೀರು ಬೇಕಾಗಿದ್ರು. ನಮ್ಮ ಭೂಮಿ ಖಾಲಿ ಅದಾವು, ನೀರು ಕೊಟ್ರೆ ನಿಮಗೆ ಊಟಕ್ಕೆ ಹಾಕ್ತಿರೋ ಅಂತ ಹೇಳಕ್ಕಾಗಿ ನೀರಾವರಿ ಯೋಜನೆ ಮಾಡ್ರಿ ಅಂತ ಹೇಳತ್ತು. ಏನಲ್ಲಿ ಇಂಡಸ್ಟ್ರಿ ಬೆಳೆದು ಬಂಗಾರ ಬೆಳೀತು, ಏನು ಗಾಂಜಾ ಬೆಳೀತು ಅಂತ ಹೇಳತ್ತಿಲ್ಲ. ಊಟಕ್ಕೆ ಅನ್ನ ನಾವು ಒಟ್ಟು ಹೊಟ್ಟೆ ತುಂಬ್ಕೊತು, ನಿಮಗೆ 99% ಹಾಕ್ತು, ನಾವು 1% ಬದುಕ್ತು ಅಂತ ಹೇಳತ್ತು. 79 ವರ್ಷ ಆತ ಈ ಕೇಂದ್ರ ಸರ್ಕಾರ, ಈ ರಾಜ್ಯ ಸರ್ಕಾರ, ಈಗಿರ್ತಕ್ಕಂಥ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಇಲ್ಲಿವರೆಗೆ 79 ವರ್ಷದ ಇವ್ರಿಗೆ
ಯೋಗ್ಯವಾದ ಬೆಳೆದಂಥ ಶ್ರಮಕ್ಕೆ ತಕ್ಕಂತೆ ಬೆಲೆ ಕೊಡೋಕ್ಕಾಗಲಿಲ್ಲ. ಈ ದೇಶದಾಗ 5 ನಿಮಿಷಗೊಬ್ಬ ನನ್ನ ಅಣ್ಣತಮ್ಮ ಆತ್ಮಹತ್ಯೆ ಮಾಡ್ಕೋತಾನ. 550 ಮಂದಿ MP ಗಳ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಇಲ್ಲಿ ಮುಖ್ಯಮಂತ್ರಿಗಳ 220 ಮಂದಿ ಶಾಸಕರ ಮತ್ತು ಕಾರ್ಯಾಂಗ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, 3 ವ್ಯವಸ್ಥೆ ಇದ್ದಾಗ ಈ ದೇಶದಾಗ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲಾರಕ್ಕ, ಒಳ್ಳೆ ನೀರಾವರಿ ಇಲ್ಲಾರಕ್ಕ, ಒಳ್ಳೆ ವಿದ್ಯುತ್ ಇಲ್ಲಾರಕ್ಕ, ಹಲವಾರು ಭ್ರಷ್ಟಾಚಾರಿಕೆ ವ್ಯವಸ್ಥೆ ಮೂಲದಿಂದ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೋತಾನೋ. ಈ ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಈ ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ. ಅದಕ್ಕಾಗಿ ತಾವು ನನ್ನ ನಾಡಿನ ನನ್ನ ಎಲ್ಲ ರೈತ ದೇವರು ನೀವೆಲ್ಲ ಒಕ್ಕಟ್ಟು ಆಗಬೇಕಾಗೈತಿ. ಅವ್ರು ಯಾರೂ ಸಾಯ್ತಾ ಇಲ್ಲ, ಯಾವ ರಾಜಕಾರಣಿನೂ ಕೂಡ ಆತ್ಮಹತ್ಯೆ ಮಾಡ್ಕೋತಿಲ್ಲ, ಯಾವ ಕಾರ್ಖಾನೆ ಮಾಲೀಕೂ ಕೂಡ ಆತ್ಮಹತ್ಯೆ ಮಾಡ್ಕೋತಿಲ್ಲ, ಯಾವ ಅಧಿಕಾರಿ ಕೂಡ ಆತ್ಮಹತ್ಯೆ ಮಾಡ್ಕೋತಿಲ್ಲ. ಇಡೀ ನಾಡಿಗೆ ಅನ್ನ ಹಾಕ್ತಕ್ಕಂಥ ರೈತ, ಈ ದೇಶ ಕಟ್ತಕ್ಕಂಥ ಟ್ಯಾಕ್ಸ, ಕೋಟ್ಯಾಂತರ ಮಂದಿಗೆ ಹುದ್ದೆ ಕೊಟ್ಟಿರ್ತಕ್ಕಂಥ ದೇವ್ರ ಆತ್ಮಹತ್ಯೆ ಮಾಡ್ಕೋತಂದ್ರೆ ನೋಡ್ರಿ ಹೆಂಗೆ ಆತ್ಮಹತ್ಯೆ ಮಾಡ್ಕೋಂಗಿಲ್ಲ. ನಾಗರಭಟ್ಟ ಏತ್ ನೀರಾವರಿ 2 ವರ್ಷದಿಂದ ಬಗ್ಗೆ ಇರಬೇಕಾಗಿತ್ತು. ಸುಮಾರು ಅವರೊಂದು 20 ಹಳ್ಳಿ ಜನ 10 ವರ್ಷ ಈಗ ಬರ್ತೈತೋ, ಇನ್ನೊಂದು ತಾಸಿಗೆ ನೀರು ಬರ್ತೈತೋ, ನಾಳೆ ಉಗಿತೈತೋ ಅಂತೇಳಿ ಪಾಪ ಕಣ್ಣಾಗ ನೀರಿಟ್ಟ ಇವತ್ತು ಅವರ ಇಲ್ಲಿ ಬೀದಿ ಒಳಗೆ ಬಂದು ಕೂತಿರ್ತಕ್ಕಂಥ ಸಂದರ್ಭ. ಯಾಕ ಆ ಭಾಗದ ಶಾಸಕರು ಯಾರವ್ರ? ಏನು ದನ ಕಾಯಕಾಗಿ ಶಾಸಕರು ಮಾಡೈತಿ? ಏನೈತೆ ಅವ್ನು ತೆಗೆದು ಉದ್ಯೋಗ ಏನೈತೆ ಅವ್ನು ಸಾಹಿಬ್ದ? ನಿಮ್ಮ ಸೇವಾ ಮಾಡೋಕ್ಕಾಗಿ ನೀವು ಓಟ್ ಹಾಕಿರ್ತಕ್ಕಂಥ ಭಿಕ್ಷದ ಋಣ ತೀರ್ಸೋಕ್ಕಾಗಿ ನಮ್ಕ ಮೊದಲು ಬಂದು ಇಲ್ಲಿ ಕೊಂಡ್ಬೇಕಾಗಿತ್ತು ಅವ್ನು ಪುಣ್ಯಾತ್ಮ. ಯಾಕೆ ಓಟ್ ಹಾಕಿಲ್ಲ ಅವ್ರಿಗೆ? ಇವರೆಲ್ಲ ರೈತರ ಓಟ್ ಹಾಕಿ ಇವತ್ತು ಅಧಿಕಾರ ಕೊಟ್ಟ ಏನ ಬರೇ 1 ಕಿಲೋಮೀಟ್ರ್ ಅದನ್ನು ಅವಾಯ್ಡ್ ಮಾಡಿ ತಕ್ಷಣ ಅವ್ರಿಗೇನು ಪರಿಹಾರ ಕೊಡಿಸಿ ಅದನ್ನು ಯೋಜನೆ ಮುಗಿಸ್ತಕ್ಕಂಥ ಕೆಲಸ ಮಾಡಿಲ್ಪ ಅಂತಂದ್ರೆ ಎಂಥ ಪುಣ್ಯಾತ್ಮನು ನೀವು MLA ಸಾಹೇಬ. ನಿಮಗೆಲ್ಲ ನಿಮಗೆ ಸುಮ್ಮನವ ಮಾತಾಡಬಾರ್ದು, ಮಾತಾಡ್ರೆ ಏನಾಕೈತಿ ಗುರುಗಳ ನಾವ ಅದು ಮತ್ತೆ ಬೇರೆ ಆಕೈತಿ. ಬೇಯಲಿಲ್ಲ ಅಂದ್ರೆ ಮತ್ತು ಇವರು ಕೆಲಸನೂ ಮಾಡೋದಿಲ್ಲ. ನಮ್ಮಲ್ಲಿ ಹಂಗಾಗಿತ್ತು. ಮನೇಲಿ ಅಶೋಕ್ ಪಟ್ಟಣ್ ಸಾಹೇಬ ಅವು 10 ವರ್ಷದ ಕೆಲಸ ಮಾಡಿರ್ಕಿಲ್ಲ ಸಾಹೇಬ್ರ. ಅಶೋಕ್ ಪಟ್ಟಣ್ ಸಾಹೇಬ್ ರಾತ್ರಿ 11 ಗಂಟೆಗೆ 10,000 ಮಂದಿ ದಿಲ್ಲಿಗೆ ಹೊಂಟಿದ್ದ. ನಿನ್ನ ದಿಲ್ಲಿ ಅಲ್ಲಿ ಇಲ್ಲಿ ದಿಲ್ಲಿ ಮಾಡ್ತಬಾರೋ ಎಬಡಪ್ಪ ಅಂತಂದರೆ ರಾತ್ರಿ 11 ಗಂಟೆಗೆ ಬಂದ, ತಪ್ಪಾಗೈತ್ರಿ ನಿಮ್ಮಿಂದ್ರೆ ನಮಗೆ ಪುನರ್ಚೇತನ ಆಯ್ತು ಜನ್ಮ, ಇನ್ನೆಲ್ಲ ಮಾಡಿ ಕೊಡ್ತಿರು ಅಂತ ಹೇಳುವಂಥ ಕೆಲಸ ಆಯ್ತು. ಅಂದರೆ ಏನಿದೆ ತೆಗೆದ ಆಟ? ಈ MLA ಆಗಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಅವರ ಈಗ ಯಾರು ಬಹುಶಃ ಇಲ್ಲಿ ಬಿಜಾಪುರ ಜಿಲ್ಲೆ MB ಪಾಟೀಲ್ ಸಾಹೇಬ್ರನ ಇನ್ನು ಬಹುಶಃ ಇನ್ನೂ ಕೊಟ್ಟಿಲ್ಲ, ಇನ್ನು ಕೊಡ್ಬೇಕು. ಆಯ್ತಾ, ಅವ್ರಿಗೂ ಕೂಡ ಈ ನೀರಾವರಿ ಯೋಜನೆ ಮೇಲೆ ಭಾಳಷ್ಟು ಅವ್ರ ಭಾಗದಾಗ ಸುಮಾರು 20-25 ಸಾವಿರ ಕೋಟಿ ರೂಪಾಯಿ ಕೆಲಸ ಮಾಡ್ಯಾರ. ಈ ನಾಗರಬೆಟ್ಟ ಏತ್ ನೀರಾವರಿ MB ಪಾಟೀಲ್ ಸಾಹೇಬ್ರಿಗೂ ಲಕ್ಷ ಬರಬೇಕಾಗಿತ್ತು. ಯಾಕಂದರೆ ಬಿಜಾಪುರ ಇರಲಿ ಎಲ್ಲೇ ಇರಲಿ ನೀರಾವರಿ ಅಂದ್ರೆ ನಮ್ಮ ರೈತರವ್ರ. ದಯವಿಟ್ಟು ಈಗಲಾದರೂ ತಕ್ಷಣ ಎಚ್ಚೊತ್ತ ಈ ನಾಗರಬೆಟ್ಟ ಏತ್ ನೀರಾವರಿ ಇರಲಿ, ಏನು ನಿಮ್ಮ ನಾರಾಯಣಪುರ ಡ್ಯಾಮ್ದಿಂದ ಆ ಭಾಗದಲ್ಲಿ ಪರಿಹಾರಗಳು, ಕಾಲುವೆಗೆ ಪರಿಹಾರ ಕೊಟ್ಟಿಲ್ಲ, ಭೂಮಿ ಆದವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಇದೇ ನಮ್ಮ ಶಾಂತಗೌಡರು ಹೇಳತ್ತಿರು 7,000 ಎಕರೆಗೆ ಆ ಡ್ಯಾಮಕ್ಕೆ ನೀರು ಪನ್ನೀರು ಏನೋ ನೀರು ಹೋಗ್ತಕ್ಕಂಥ ಏರಿಯಾಕ್ಕೆ ಅವರೆಲ್ಲ ಊರು ಬಿಟ್ಟು ಬೇರೆ ಬೇರೆ ಪಾಪ ಮಹಾರಾಷ್ಟ್ರ ಇಲ್ಲ ಕೊಲ್ಲಾಪುರಕ್ಕೆ ಹೋಗ್ಯಾರ. ಆ ಪುಣ್ಯಾತ್ಮರಿಗೆ ಪಾಪ ರೈತ ದೇವರುಗಳಿಗೆ 7,000 ಎಕರೆ ಜಮೀನನ್ನು ತೊಗೊಂಡಾರೆ, ಇನ್ನೂ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಎಂಥ ರಾಜ್ಯದ ಮುಖ್ಯಮಂತ್ರಿಗಳ, ಎಂಥ ಅಧಿಕಾರಿಗಳು ನೀವೆಲ್ಲ ಅಲ್ರು? ರೈತರ ಗೋರಿ ಮೇಲೆ ನಿಮ್ಮದು ಎಂಥ ಮಜಾ ಮಾಡ್ತಕ್ಕಂಥ ರಾಜಕಾರಣ. ಭಾಳ ಬೇಜಾರಾಕತಿ. ನಾವೆಲ್ಲರ ಇಡೀ ನಾಡಿನ ರೈತರು ಒಂದು ತಂದಲ್ಲಿ 1 ಕೋಟಿ ಜನ ಸೇರ ಇವರ 224 ಮಂದಿ 500 ಮಂದಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾರ. ನಿಮ್ಮ ಸೇವಾ ಹೆಂಗೆ ಮಾಡ್ತಾರಂತಂದ್ರೆ ಅವಾಗ ಮಾಡ್ತಾರೆ ಇವ್ರ, ಅಲ್ಲಿವರೆಗೆ ಮಾಡೋದಿಲ್ಲ. ನೋಡ್ರಿ ಈಗ ಒಂದು 5,000-7 ಸಾವಿರ ಮಂದಿ ನೀವೆಲ್ಲ ರೆಡಿ ಆಗಿರ್ರಿ. ಈಗೆಲ್ಲರೂ ಎಚ್ಚತ್ಕೊಂಡಾರ ಅವ್ರು. ಅದೇ ಈ ರಾಜ್ಯದಾಗ 1 ಕೋಟಿ ಜನ ನಮ್ಮ ಗುರೂಜಿ ಅವ್ರ ನೇತೃತ್ವದಾಗ 1 ಕೋಟಿ ಜನ ಕೂಡಿದು ಅಂದ್ರೆ ಕಬ್ಬಿಗೆ 5,500 ರೂಪಾಯಿ ಬಿಲ್ ಸಿಗ್ತೈತೆ. ಭತ್ತ, ರಾಗಿ, ತೊಗರಿ, ಕಡ್ಲಿ
ಏನು ದವಸ ಧಾನ್ಯ ಬೆಳೀತು ಎಲ್ಲದಕ್ಕೂ ಕೂಡ ಬೆಲೆ ಕೊಡ್ತಾರ ಅವ್ರ. ಈಗೇನು ಮಾಡತ್ತಾರತ್ತಂದ್ರ ಇವ್ರು ರೈತರಂದ್ರೆ ಇವೇನ ಮುಗ್ದದಾವು, ಹೊಲ್ದಾಗ ದುಡಿದು ಅಂದಾಗ ಗೊತ್ತೈತಿ ಇವ್ರಿಗೆ, ಇವ್ರು ಎಂದೂ ಕೇಳುವುದಿಲ್ಲ ಅನ್ನುವಂಥ ಮನೋಭಾವನೆ ಇಟ್ಕೊಂಡ ನಮಗೆ ಮೋಸ ಮಾಡಿ ಗ್ಯಾರಂಟಿನೋ ಮತ್ತೊಂದು ತಲೆ ಕೆಡಿಸಿ ವೋಟ್ ಬ್ಯಾಂಕ್ ಸಂಬಂಧ ರಾಜಕಾರಣ ಮಾಡತ್ತಾರ ಅವ್ರ. ಈ ಜನರ ಅಭಿವೃದ್ಧಿಗಾಗಿ ರಾಜಕಾರಣ ಮಾಡತ್ತಿಲ್ಲ. ವೋಟ್ ಬ್ಯಾಂಕ್ ಹೆಂಗಾರ ಮಾಡಿ ವೋಟ್ ಹಾಕ್ಸ್ಕೋದು, ಈ ಮಂದಿನ ಹುಚ್ಚಿಡ್ಸೋದು ಅಲ್ರೂ. ನಿಮಗೆ ಯಾವುದು ಬೇಡ, ಕಬ್ಬಿಗೆ 5,500 ಕೊಡ್ರಿ, ಭತ್ತಕ್ಕೆ 5,000 ಕೊಡ್ರಿ, ಜೋಳಕ್ಕೆ 10,000 ಕೊಡ್ರಿ, ರಾಗಿ ತೊಗರಿ ಕಡ್ಲಿ ಏನು ನಮ್ಮ ಕಷ್ಟ ಬೆಳಿತಕ್ಕಂಥ ಶ್ರಮ ತಕ್ಕಂದ್ರೆ ರೊಕ್ಕ ಕೊಡ್ರು, ತಲೆ ಹಿಡ್ಕ್ರಿ ಅಂತ ಹೇಳತ್ತು. ಏನು ಬೇಡ ನಿಮ್ದ, ಬಿಟ್ಟಿ ಭಾಗ್ಯನ ಬೇಡ ಹೋಗು. ಅಲ್ಲಿ ನೋಡ್ರಿ ಪಾಪ ಯುವಕರ ನಿರುದ್ಯೋಗಿಗಳಿಗೆ 10 ಲಕ್ಷ ಮಂದಿ ಗಂಟ್ಲೆ ಹೆಚ್ಚಿಗೆ ಇವತ್ತ ವಯಸ್ಸಾಗಿ ಅವರು ಆತ್ಮಹತ್ಯೆ ಮಾಡ್ಕೋತಾರ. ಸಾಲಿ ಕಲಿಸಿದು ಮಕ್ಕಳು ನಮ್ಮ ಹೊಲ್ದಾಗ ನೌಕರಿನೂ ಅಂತೇಳಿ ಆ ಮಕ್ಕಳನ್ನ ಸಾಲಿ ಕಲಿಸ್ರ ಅವ್ರದ್ದು ವಯಸ್ಸು ಡಿಬಾರಾಗಿ 25 35 ಇನ್ನೇನಂತೇಳಿ ಪಾಪ ಸಾಲಿ ಕಾಲೇಜ್ ವಿದ್ಯಾರ್ಥಿನಿಗಳು ಕೂಡ ಆತ್ಮಹತ್ಯೆ ಮಾಡ್ಕೋತಾರು. ಇವೇನು ದನ ಕಾಯಕ್ಕಾಗಿ ಹಚ್ಕೊಟ್ಟದು ತಲೆ ಹಿಡ್ಕ್ರ. ಈಗಲಾದರೂ ಹೆಚ್ಚತ್ತು 2,80,000 ಹುದ್ದೆಗಳನ್ನ ತಕ್ಷಣ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ತಕ್ಷಣ ಭರ್ತಿ ಮಾಡ್ಕೊಂಡ 2,80,000 ಹುದ್ದೆ ಖಾಲಿ ಏನಿದಾವು ಭರ್ತಿ ಮಾಡ್ಕೋರಿ. 2,80,000 ಮಕ್ಕಳಾದರೂ ಕೂಡ ರಕ್ಷಣೆ ಆಗ್ತಕ್ಕಂಥದ್ದು ಆಗ್ತದೆ. ಅವರು ನಮ್ಮ ಮಕ್ಕಳ, ಬಡವ್ರ ಮಕ್ಕಳ. ಏನಿದೆ ಆಟ? ಭ್ರಷ್ಟಾಚಾರಕ್ಕೆ ಮುಕ್ತ 2,80,000 ಹುದ್ದೆಗಳನ್ನ ಭರ್ತಿ ಮಾಡ್ಕೋರಿ. ಮತ್ತು 2,80,000 ಹುದ್ದೆ ಮಾಡ್ತಾವ ಒಬ್ಬೊಬ್ಬ MLAಗಳ ಇಲ್ಲಿ ಏಜೆಂಟ್ರೆಲ್ಲ ಕೂಡಿ 10 ಲಕ್ಷ ಬಡ್ಕೊಂಡು 18 ಲೂಟಿ ಮಾಡಿ ಅದೊಂದು 10,000 ಕೋಟಿ ಎಬ್ಸಿರಿ. ಮತ್ತು ಅದೊಂದು ನಡೆದೈತಿ ಗಾಡಿ, ಅದು ಕೂಡ ಬಂದ್ ಆಗ್ಬೇಕು. ಭ್ರಷ್ಟಾಚಾರಕ್ಕೆ ಮುಕ್ತ ಆಗಿ ತುಂಬ್ಕೋಬೇಕು. ವಿದ್ಯುತ್ ಸಮಸ್ಯೆ ಐತಿ. ಈಗ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಆಗಿ ಕರೆಂಟ್ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. TC ಸುಡಾತವು 24 ಗಂಟೆ ಒಳಗೆ ಕೊಡ್ಬೇಕಂತೇಳಿ 8 ದಿವಸದಲ್ಲಿ TC ಕೊಡತ್ತಿಲ್ಲ. ಅವರ ನನಗೆ ಅಧಿಕಾರ ಬೇಕು, ನಿನಗೆ ಅಧಿಕಾರ ಬೇಕು, ಮಿನಿಸ್ಟ್ರ್ ಬೇಕು, ಅವ್ರು ಸಾಯತ್ತಾರ. ಓಟ್ ಹಾಕಿದ್ದು ಇಲ್ಲಿ ಭಿಕ್ಷಾ ಬೇಡ್ಕೋದು, ನೀರು ಇಲ್ರೋ ಕರೆಂಟ್ ಇಲ್ರೋ ಅಂತೇಳಿ ನಾವು ಇಲ್ಲಿ ಸಾಯುದು, ಅವ್ರು ಅಲ್ಲಿ ಸಾಯುದ. ಅಧಿಕಾರ ಕೊಟ್ಟು ಏನು ಮಾಡೋದಿಲ್ಲ ಇವ್ರ. ಚಲೋ ಇದು MLA ಇದ್ದು ಏನು ಮಾಡೋದಿಲ್ಲ. ನೀವ ಮಾಡವ್ರಿ ಏನಾರ. ನೀವು ಹೆಂಗೆ ಒಕ್ಕಟ್ಟಾದ್ರಲ್ಲ, ಮುದ್ದೆ ಬಿಹಾಳ ಇರಲಿ, ಇಡೀ ಬಿಜಾಪುರ ಜಿಲ್ಲೆ ಇರಲಿ, ಪ್ರತಿಯೊಬ್ಬ ಮನ್ಯಾಗ ಒಬ್ಬ ರೈತ ಹೆಂಗೆ ದೇಶ ಕಾಯಕ್ಕಾಗಿ ಸೈನಿಕರನ್ನಿಟ್ಟದು, ನಮ್ಮ ಮನ್ಯಾಗ ಒಬ್ಬ ರೈತ ತಾಯಿಯಂದಿರ ಹೆಗಲ ಮೇಲೆ ಶಾಲ್ ಹಾಕೊಂಡು ಬಂದ್ರಪ್ಪ ಅಂದ್ರೆ ಅವಾಗೇನೈತ್ಲೆ ಈ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಗಡಗಡ ನಡಿಗೆ ಗೌರವ ಕೊಡ್ತಕ್ಕಂಥದ್ದು ಆಕತಿ, ಬೆಲೆ ಸಿಗ್ತತಿ. ಈ ನಾಗರ ಬೆಟ್ಟ ಅಂತ ಏತ್ ನೀರಾವರಿಗಳು ರಾಜ್ಯದಾಗ ಸಾವಿರಾರು ವಿಳಂಬದವು. ಎಲ್ಲ ನೀರಾವರಿ ಯೋಜನೆಗಳು ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ತಾವ ರೈತರು ಜಾಗೃತ ಆಗ್ರಿ. ಇದಕ್ಕೆ ಒಂದೇ ಪರಿಹಾರ. ಈಗ ಹೆಂಗೆ ಒಕ್ಕಟ್ಟಾದ್ರಿ, ಇನ್ನು ಭಾಳ ಅಂದ್ರೆ 15 ದಿವಸ ತಿಂಗಳದಾಗ ನೀರು ಬೀಳ್ಬೇಕ. MLA ಸಾಹೇಬ ನಿಮ್ಮ ಮನೆ ಮುಂದೆ ಮಾಡಕ್ಕೆ ಹೇಳಿನ ಸಾಹೇಬ್ಗೆ, ಯಾಕೋ ಸಾಹೇಬ ಈ ಕಡೆ ಕರ್ಕೊಂಬಂದಾನೋ ಇರಲಿ, ಅಲ್ಲಿಗೆ ಬರೋದು ಆತಪ್ಪ ಅಂದ್ರೆ ಅದು ಬೇರೆ ಆಕೈತಿ. MLA ಇರಲಿ, ಉಸ್ತುವಾರಿ ಅವ್ರು ಇರಲಿ, ಅಧಿಕಾರಿಗಳು ಇರಲಿ, ರೈತರ ದೇವರ ಈ ನಾಡಿಗೆ 10 ರೂಪಾಯಿ ಲಾಭ ಆಗ್ತೈತೋ ಇಲ್ಲೋ ವಿಚಾರ ಮಾಡಲ್ದ ನನ್ನ ದೇವ್ರುಗಳ ಭೂಮಿಯೊಳಗೆ ಬೀಜ ಹಾಕ್ತಾರ. ಬರಗಾಲ ಬಿಸಿಲು ಬಿದ್ದು ಬರಗಾಲ ಬಿತ್ತಪ್ಪ ಅಂದ್ರೆ ಹೋತ, ಅತಿ ಮಳೆ ಹೆಚ್ಚಾಗಿ ಹೋದ್ರೆ ಹೋತ, ಅದನ್ನೆಲ್ಲ ಕಾಶಿ ಮಾಡಿ ಒಂದು ಕೂಸಿನಂಗೆ ಜೋಪಾನ ಮಾಡಿ ಅನ್ನ ಹಾಕಿ ಪುಕ್ಕಟ್ಟನ ಅನ್ನ ಹಾಕ್ತಕ್ಕಂಥ ನನ್ನ ದೇವರುಗಳ ಮೇಲೆ ಅನ್ಯಾಯ ಮಾಡಬೇಡ್ರು. ನೀವು ರಾಜಕಾರಣಿಗಳ, ಅಧಿಕಾರಿಗಳು ಅನ್ಯಾಯ ಮಾಡಬೇಡ್ರಿ. ನಿಮಗೆಲ್ಲ ಲಕ್ಷ ಗಂಟ್ಲೆ ಪಗಾರ ಕೊಟ್ಟು ಕೆಲಸ ಮಾಡೋಕ್ಕಿಟ್ಟೈತೆ. ನೀವು ಹೇಳಕ್ರು ನಮಗೆ 10 ವರ್ಷದಿಂದ ಹೇಳ್ಬೇಕಾಗಿತ್ತು, ಇದಕ್ಕೆ ಉಳ್ದತ್ತಿ ಅಂತೇಳಿ ರೈತ ಸಂಘ ಮುಖಂಡ್ರಿಗೂ ತಿಳಿಸಿರಂದ್ರೆ ಅವಾಗ ಏನರ ಮಾಡಕ್ಕೆ ಬರ್ತಿತ್ತ. ಒಂದು ದಿವಸ ಅಂದ್ರೂ ನಮ್ಮ ಬದುಕು ಕಷ್ಟ ಐತಿ. ಸಾಲ ಮಾಡಿಸಿರಿ ನಿಮ್ಮ ಸಂಬಂಧ. ಈ ನಾಡಿಗೆ ಅನ್ನ ಹಾಕೋಕ್ಕಾಗಿ ಎಕರೆಕ 10 ಲಕ್ಷ ಸಾಲ ಮಾಡಿದ ಮಕ್ಕಳಾಗಿದ್ದು ನಾವು. ಇವ್ರಿಗೆ ಹಾಕ್ಬೇಕು, ನಮ್ಮ ಕುಟುಂಬ ಬದುಕಿಸ್ಬೇಕು. ನೂರಾರು ದವಾಖಾನೆ ಭೂಮಿ ಕೂಡ ಹಾಳು ಮಾಡ್ಯಾರ. ಇವತ್ತು ಹೀರ್ಯ ಸಿಗತ್ತಿಲ್ಲ. ಹೀರ್ಯಾಕಾಗಿ ಕೂಡ ಹೋರಾಟ ಮಾಡಬೇಕಾಗಿತ್ತು.
ಹಸಿರು ಕ್ರಾಂತಿ ಅಂತೇಳಿ ಮಾಡಿ ಇವರ ಹಿರಿಯ DAP ಕಾಂಪ್ಲೆಕ್ಸ್ ಕೊಟ್ರ. ಹಿಂದೆ ನಮ್ಮ ಹಿರಿಯರದು ಈ ಹಿರಿಯ DAP ಕಾಂಪ್ಲೆಕ್ಸ್ ಇದ್ರಿಕ್ಕಿಲ್ಲ, ಎಟ್ಟು ಬೇಕಟ್ಟು ನಾವು ಹಾಕೊಂತಿದ್ದು. ಅಗದಿ ಫಲವತ್ತಾದ ಭೂಮಿ ಇತ್ತು. ಇಲ್ಲ 6 ಹೆಚ್ಚು ಬೆಳೀರಿ ಅಂತ ಹಿರಿಯ ಕೊಟ್ಟರು. ಇವೆಲ್ಲ ಭೂಮಿ ಹಿರಿಯ ಹೋಗಿದೆ ಬೆಳೆದಿಲ್ಲ. ಪಾಪ ಈಗ ರಾಯಚೂರದು ಅವರೆಲ್ಲ ಭತ್ತ ಬೆಳಿತಕ್ಕಂಥವ್ರು. ಹಿರಿಯ ಅವಶ್ಯಕತೆ ಐತಿ. ಹಿರಿಯನ ಬಿಟ್ಟು ನಾವು ಬೆಳಿಬೇಕಾರೆ ನಮಗೆ ಯಾರು ಹೇಳವ್ರು ಇದನ್ನ? ಆ ಕೃಷಿ ಇಲಾಖೆಯಾಗ 5-6 ಸಾವಿರ ಮಂದಿ ಸಿಬ್ಬಂದಿ ಬೇಕು. ಅಲ್ಲಿ ಬರೇ 200 ಮಂದಿ ಬಂದಾರ. ಅವ್ರು 200 ಮಂದಿ ಗ್ರಾಮಕ್ಕೊಬ್ಬ ಗ್ರಾಮ ಸೇವಕ್ಕಿದ್ದು ಮೊದಲ 200 ಮಂದಿ ಅಂದ್ರೆ ಒಬ್ಬ ಕೃಷಿ ಮಂತ್ರಿ, ಆ ಶುಗರ್ ಮಂತ್ರಿ 5 ಮಂದಿನ ಇಲಾಖೆ ಇಟ್ಕೊಂಡು ಒಬ್ಬ ಶುಗರ್ ಮಂತ್ರಿ, ತೋಟಗಾರಿಕೆಯಾಗಿ 200 ಮಂದಿನ ಇಟ್ಕೊಬ್ಬ ಮಂತ್ರಿ. ಇವೆಲ್ಲ ಲೂಟಿ ಮಾಡ್ತಕ್ಕಂಥ ಚಟುವಟಿಕೆ ನಡೆದೈತಿ. ದಯವಿಟ್ಟು DSP ಸಾಹೇಬ್ರ ಎಲ್ಲ ಅಧಿಕಾರಿಗಳಿಗೆ, ನೀರಾವರಿ ಅಧಿಕಾರಿಗಳನ್ನ ಕರ್ರಿ. ಶಾಂತಗೌಡರು ಮಾತಾಡ್ತಾರೋ. ಯಾಕಂದ್ರೆ ಈ ನೀರಾವರಿಯ ಯಾಕೆ ಅನ್ಯಾಯ ಆಗೈತಿ, ಏನಾಗೈತಿ, ಯಾಕಂದ್ರೆ ಎಲ್ಲ ವಿಷಯ ಅವ್ರಿಗೆ ಶಾಂತಗೌಡ್ರಿಗೆ ಗೊತ್ತೈತಿ. ಅವ್ರು ಮಾತಾಡ್ತಾರೆ. ನಾನು ಮುಂಚೆ